ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೇ ಮಾಡ್ತಿದ್ದೀರಾ? ತಲೆಗೆ ಕೆಟ್ಟಿದೆ ನಿಮ್ಗೆ? ಅಲ್ಲ, ಬೆಂಕಿ ಎತ್ಕೊಂಡು ಉರಿತಿದೆ, ಜೀವಕ್ಕಿಂತ ಗೊಂಬೆ ಜಾಸ್ತಿ ಆಗುತ್ತೆ ನಿಮ್ಗೆ. ಇವತ್ತು ನನ್ನ ಲೈಫಲ್ಲಿ ತುಂಬಾ ಮುಖ್ಯವಾಗಿದ್ದನ್ನೆಲ್ಲ ಕಳ್ಕೊಂಡಾಯ್ತು ಸರ್. ನಾನು ಇಷ್ಟಪಟ್ಟಿದ್ದೆಲ್ಲ ಬೆಂಕಿ ಇಲ್ಲದೆ ಸುಟ್ಟೋಯ್ತು. ಇನ್ನು ಉಳಿದಿರೋದು ಇದೊಂದೇ. ಇದನ್ನ ನನ್ನ ಕೈಲಿ ಕಳ್ಕೊಳಕ್ ಇಷ್ಟ ಇಲ್ಲ ಸರ್. ಇದು ಬರೀ ನಿಮ್ಗೆ ಗೊಂಬೆ ಆಗಿರ್ಬೋದು, ಆದ್ರೆ ನನ್ಗಲ್ಲ. ಸರಿ, ಬನ್ನಿ. ಅಪ್ಪ ಸರ್, ನೀವು ಹೊರಡಿ, ಬೆಂಕಿ ಜಾಸ್ತಿ ಆಗ್ತಿದೆ. ಒಂದ್ಸಲ ನನ್ನ ಬಿಟ್ಟಾಗಿದೆ, ಶಾಶ್ವತವಾಗಿ ಬಿಡಕ್ ನನಗೂ ಇಷ್ಟ ಇಲ್ಲ. ಕಣ್ಣ, ನಿನಗೇನಾಯ್ತು? ನಿನಗೇನು ತೊಂದರೆ ಆಗ್ಲಿಲ್ಲ ತಾನೆ? ನಂಗೇನೂ ಆಗಿಲ್ಲ, ಅವ್ರಿಗೆ ಸ್ವಲ್ಪ ಪೆಟ್ಟಾಗಿದೆ. ದಗದಗ ಅಂತ ಹೊತ್ಕೊಂಡು ಉರಿತಾರೋ ಮನೆ ಒಳಗಡೆ ಹೋಗಿದ್ಯಲ್ಲ, ನೀ ಹೋಗಿದ ತಕ್ಷಣ ಬೆಂಕಿ ಎಲ್ಲ ಆರೋಯ್ತಾ? ಏನಾಗಿದೆ ನಿಂಗೆ? ಈ ಬೊಂಬೆ ತರಗೋಸ್ಕರ ನೀವು ಒಳಗಡೆ ಹೋಗಿದ್ಯಾ? ನಿನ್ ಜೀವಕ್ಕಿಂತ ದೊಡ್ಡೇನೆ ಈ ಬೊಂಬೆ. ಏನಾಗಿದೆ ನಿಂಗೆ? ಏನಂತ ಹುಟ್ಬಿಟ್ಯೋ? ಈ ಬೇಜಾರ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ನೀನ್ ಮಾಡಿದ ತಪ್ಪಲ್ವೇನೆ? ಅಲ್ಲ ಕಣೆ, ಕರ್ಣನು ತನ್ನ ಜೀವನದ ಆಸೆ ಬಿಟ್ಟು ಮನೆ ಒಳಗಡೆ ಹೋದ್ನಲ್ಲ, ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಈಗಾಗಿರೋ ಹಣ ತಗೊಂಡು ಸಾಧ್ಯ. ನಾವಿಲ್ಲಿ ಮನೆ ಉಳ್ಸೋಣ ಅಂತ ಬಂದ್ರೆ ನಿನ್ ಜೀವ ಕಳ್ಕೊಳಕ್ ಹೋಗಿದ್ಯಲ್ಲ ನಿಧಿ, ಏನಿದೆ ನಿನ್ ತಲೆಯಲ್ಲಿ? ಅವಳು ಹಾಗೆ ಹೋಗಿದ್ದು ತಪ್ಪು ಅಂತ ನಿಮ್ಮೆಲ್ರಿಗೂ ಅನಿಸ್ತಿದೆ ಅಲ್ವಾ? ಆದ್ರೆ ಅವಳು ಒಳಗೆ ಹೋಗಿದ್ದು ತನ್ನ ಇಷ್ಟದ ಮುದ್ದನ್ನ ಉಳಿಸ್ಕೊಳ್ಳೋದಕ್ಕೆ. ಅವಳ ಜಾಗದಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ದೆ. ಇಷ್ಟಪಟ್ಟಿದ್ದನ್ನ ಕಳ್ಕೊಳ್ಳೋ ಸಂಕಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ತಂಗಿನೂ ಅದೇ ಅನುಭವಿಸೋಕೆ ನಾನು ಬಿಡೋದಿಲ್ಲ. ಪ್ಲೀಸ್, ನೀವು ಯಾರು ಒಳಗೆ ಬೈಬೇಡಿ.